ಅಮಿತ್ ಶಾ ಜಿಯವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಲ್ರಿಗೂ ಮಾಹಿತಿ ಇರೋ ಪ್ರಕಾರ ಬೆಳಗ್ಗೆ 10 ಗಂಟೆಗೆ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳ ಒಂದು ಪ್ರಮಾಣ ವಚನದ ಒಂದು ಸ್ವೇರಿಂಗ್ ಸೆರೆಮನಿಯನ್ನು ಮುಗಿಸ್ಕೊಂಡು ಶಾರ್ಪ್ 3:15 ಶಿವಮೊಗ್ಗ ಏರ್ಪೋರ್ಟಿಗೆ ಲ್ಯಾಂಡ್ ಆಗ್ತಾರೆ ಫ್ಲೈಟಲ್ಲಿ. ಇಲ್ಲಿಂದ ಹೆಲಿಕಾಪ್ಟ್ರಲ್ಲಿ ನೇರವಾಗಿ 3:45ಗೆ 15-20 ನಿಮಿಷ ಬೇಕು ಇಲ್ಲಿಂದ ಚಿತ್ರದುರ್ಗದಲ್ಲಿ ವೇದಿಕೆ ಹಿಂಭಾಗದಲ್ಲೇ ಅಲ್ಲಿ ಹೆಲಿಪ್ಯಾಡನ್ನು ಮಾಡುವಂಥ ಕೆಲಸ ಆಗಿದೆ, ಅಲ್ಲಿ ಲ್ಯಾಂಡ್ ಆಗ್ತಾರೆ. 4 ಗಂಟೆ ಒಳಗೆ ವೇದಿಕೆಗೆ ಬರ್ತಾರೆ. ಮತ್ತು ವಾಪಸ್ ಅವರು 6 ಗಂಟೆಗೆ ರಿಟರ್ನ್ ಇಲ್ಲಿ ಬರ್ತಾರೆ. ಯಾಕೆಂದರೆ ನಮ್ಮ ಶಿವಮೊಗ್ಗದ ಒಂದು ಸಮಸ್ಯೆ ನಿಮ್ಗೆ ಗೊತ್ತಿರ್ಬೋದು, ವಿಸಿಬಿಲಿಟಿ ಇಶ್ಯೂ, ನೈಟ್ ಲ್ಯಾಂಡಿಂಗು 6:15ವರೆಗೂ ಕೂಡ ನಾವು ಹ್ಯಾಂಡಲ್ ಮಾಡ್ಬೋದು ಇಲ್ಲಿದ್ದು. ಹಾಗೆ ಅಷ್ಟರೊಳಗೆ ಅವ್ರು ಬಂದು ಮತ್ತೆ ಟೇಕ್ ಆಫ್ ಆಗಿ ಹೊರಡಬೇಕಾಗತ್ತೆ. ಹಾಗೆ ಅಂತ ಸಭೆ ಮಾತ್ರ ಬೆಳಗ್ಗೆ 12:30 ಶುರು ಆಗಿಬಿಡುತ್ತೆ. ಬೇರೆ ಬೇರೆ ಮಠಾಧೀಶರು, ನಮ್ಮ ಗಣ್ಯರು ಸಭೆಯನ್ನು ಉದ್ದೇಶಿಸಿ ಶುರು ಮಾಡ್ತಾರೆ ಅವರು. ಅಮಿತ್ ಶಾ ಜಿಯವರು ಬಂದಾಗ ಇರೋಂಥ ಸಮಯದಲ್ಲಿ ಆ ಸಂದರ್ಭದಲ್ಲಿ ಯಾರು ಇರಬೇಕು ಏನಂತೇಳಿ ಸಂಘಟನೆ ಆ ಒಂದು ಅಭಿಮಾನಿಗಳ ಒಂದು ಸಮಿತಿ ಏನಿದೆ ಅವ್ರು ಕೂತ್ಕೊಂಡು ಯೋಚನೆ ಮಾಡಿದ್ದಾರೆ. ಅದರ ಪ್ರಕಾರ ಕಾರ್ಯಕ್ರಮ ಆಗುತ್ತೆ ಸರ್. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೊರಟಿದ್ದಾರೆ. ಒಂದು ವಿಶೇಷ ಒಂದು ನೀವು ವೆಹಿಕಲ್ಲು ವ್ಯವಸ್ಥೆ ಇದು ಯಾವುದು ಕೂಡ ಕೇಳ್ತಾ ಇಲ್ಲ. ನಮ್ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಿಂದ ಕೊಡುಗೆ ಕೊಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಒಂದು ಗುರಿ 10 ಲಕ್ಷವರೆಗೂ, ಯಾಕೆಂದರೆ ಉಡುಪಿ ಮಂಗಳೂರು ಆ ಮೂಲೆಯಲ್ಲಿ ಇದ್ದರೂ ಕೂಡ ನಾವೇ ದೂರ ಆಗತ್ತಪ್ಪ ಬರೋದು ಬೇಡ ಅಂತ ಹೇಳಿದ್ರು ಕೂಡ ಯಡಿಯೂರಪ್ಪನವರು ಇದು ಕಾರ್ಯಕ್ರಮ ಬರಲೇಬೇಕು ಅಂತೇಳಿ ಯಾವುದೇ ಒಂದು ಎವರೇಜ್ ಒಂದು ತಾಲೂಕಲ್ಲಿ ಅತ್ಯಂತ ದೂರ ಇರುವಂಥ ನಾರ್ತ್ ಕರ್ನಾಟಕ ಅಂಥದ್ದಲ್ಲೂ ಕೂಡ ಒಂದು 5,000-10,000 ಒಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಿಂದ ಹೊರಡ್ತಾ ಇದ್ದಾರೆ. ಇನ್ನು ಹತ್ತಿರದಲ್ಲೇ ನಾವು ಲೆಕ್ಕ ಹಾಕ್ಕೊಂಡ್ರೆ ಸುಮಾರು 10 ಲಕ್ಷವರೆಗೂ ಕೂಡ ದಾಟ್ಬೋದು. ಪೆಂಡಲ್ ವ್ಯವಸ್ಥೆನೂ ಕೂಡ ಸುಮಾರು ಒಂದು 3.5-4 ಲಕ್ಷ ಚೇರನ್ನು ಹಾಕುವಂಥ ವ್ಯವಸ್ಥೆಗಳಾಗಿದೆ. ಸುತ್ತ ಒಂದು 2-3 ಲಕ್ಷ ನಿಲ್ಲಷ್ಟು ಶೇಡನ್ನು ಕೂಡ ಸುತ್ತ ಮಾಡಿದ್ದೀವಿ. ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಒಂದೇ ವೇದಿಕೆಯಲ್ಲಿ ಅಷ್ಟೊಂದು ಶ್ರೀಗಳನ್ನು ನೋಡುವಂಥ ಒಂದು ಅವಕಾಶನೂ ಕೂಡ ಹಿಂದೆ ಯಾವತ್ತೂ ಕೂಡ ಆಗಿಲ್ಲ ಅಂತ ನನಗೆಲ್ಲ ಒಂದು ಕಡೆ ಅನಿಸುತ್ತೆ. ನಮ್ಮ ವಿಶ್ವ ಹಿಂದೂ ಪರಿಷತ್ತು ಈ ರೀತಿಯಂಥ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಆಗಿರ್ಬೋದು. ಈ ರೀತಿಯಂಥ ಒಂದು ಪಕ್ಷಾತೀತವಂಥ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿಗೆ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಸಮಾಜದ ಸ್ವಾಮೀಜಿಗಳು ಒಂದೇ ವೇದಿಕೆ ಬರ್ತಿರೋದು ಕೂಡ ಒಂದು ಇತಿಹಾಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಸರ್. ಆಗುತ್ತೆ ಸರ್, ಆಗುತ್ತೆ. ಮತ್ತು ಇನ್ನೊಂದು ನಾಳೆ ಸಂಜೆ ಯಡಿಯೂರಪ್ಪನವ್ರನ್ನ ಚಿತ್ರದುರ್ಗದಲ್ಲಿ ಪುರಪ್ರವೇಶ ಅಂತೇಳಿ ಒಂದು ಯೋಚನೆ ಮಾಡಿದ್ದೀವಿ. ಯಾವ ರೀತಿ ದಸರಾ ಹಬ್ಬದ ಸಂದರ್ಭದಲ್ಲಿ ಟ್ಯಾಬ್ಲೋ ಈ ಥರದ ಎಲ್ಲದೂ ಕೂಡ ಏನು ಇರುತ್ತೆ ಅದೇ ರೀತಿ ಯೋಚನೆಯನ್ನು ಮಾಡಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ನಮ್ಮ ದತ್ತಣ್ಣ ಇರ್ಬೋದು, ಅರುಣ್ ಇರ್ಬೋದು, ಗೌರವಂತ ಡಾಕ್ಟರ್ ಸರ್ಜಿ ಅವರು ಇರ್ಬೋದು, ಅದರ ಒಂದು ವಿಶೇಷವಾದಂಥ ಒಂದು ಇದಕ್ಕೆ ಗಮನಿಸ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯನಂಥ ಹಿರಿಯರು ಅವರೆಲ್ಲ ಒಟ್ಟಿಗೆ ಓಡಾಡಿದಂಥ ಮುತ್ಸದ್ದಿಗಳು. ಹಾಗಾಗಿ ಮೊಬಲೈಸೇಷನ್ ಕಡೆಗೆ ವಿಭಾಗದ ಹಿರಿಯರಾಗಿ ಅವರು ಆ ರೀತಿಯಂಥ ದಿಕ್ಕಿನಲ್ಲಿ ಅವರು ಗಮನಿಸ್ತಾ ಇದ್ದಾರೆ. ಮತ್ತು ನಮ್ಮ ರುದ್ರೇಗೌಡರು ಇತರೆ ನಮ್ಮ ಜ್ಯೋತಿ ಪ್ರಕಾಶ್ ಅವ್ರನ್ನ ಇಲ್ಲಿಂದ ಮೊಬಲೈಸೇಷನ್ಗೆ ರಾಜ್ಯದಿಂದ ಸಂಚಾಲಕರಾಗಿ ಅವ್ರನ್ನ ಮಾಡಿದೆ. ಮತ್ತು ಸಹ ಸಂಚಾಲಕರಾಗಿ ಸನ್ಮಾನಿಸಿದ ದತ್ತಾತ್ರೇಯ ಅವರು ಕೂತ್ಕೊಂಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಆಗ್ತಾಯಿದೆ ಸರ್. ಅದು ಮಾದಾರ ಚೆನ್ನಯ್ಯ ಮಠ ಏನಿದೆಯಲ್ಲ ಅದರ ಗುರುಪೀಠದ ಪಕ್ಕದಲ್ಲಿ ಸುಮಾರು ಒಂದು 500 acres, more than 500 acres ಇರ್ಬೋದು ಆ ಲ್ಯಾಂಡ್. ಅದು ಪ್ರೈವೇಟ್ ಪರ್ಸನ್ಸ್ ಅನಿಸುತ್ತೆ. ಆ ಜಾಗದಲ್ಲಿ ಆಗ್ತಾಯಿದೆ ಸರ್.